ಎಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. 3 ದಿನಗಳ ಕಾಲ ನಡೆಯಲಿದೆ ಅಜ್ಜಯ್ಯನ ಜಾತ್ರೆ. ಇಂದು ಸಂಜೆ ಗವಿಸಿದ್ದೇಶ್ವರ ಮಹಾರಥೋತ್ಸವ ನಡೆಯಲಿದೆ. ಕೊಪ್ಪಳ ನಗರದಲ್ಲಿರೋ ಸುಪ್ರಸಿದ್ಧ ಗವಿಮಠ ದಕ್ಷಿಣ ಭಾರತದ ಕುಂಭಮೇಳ ಖ್ಯಾತಿ ಪಡೆದಿರೋ ಗವಿಮಠ ಜಾತ್ರೆ ಇಂದು ಸಂಜೆ 5:30ಕ್ಕೆ ನಡೆಯಲಿದೆ ಮಹಾರಥೋತ್ಸವ. ರಥೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ ಅಪಾರ ಜನಸ್ತೋಮ. 3 ದಿನಗಳ ಕಾಲ ಈ ಒಂದು ಅಜ್ಜಯ್ಯನ ಜಾತ್ರೆ ನಡೆಯುತ್ತೆ. ಕೊಪ್ಪಳ ಜಿಲ್ಲೆಯಲ್ಲಿ ನಡೆಯುತ್ತೆ. ಇಂದು ಸಂಜೆ ಗವಿಸಿದ್ದೇಶ್ವರ ಮಹಾರಥೋತ್ಸವ ನಡೆಯಲಿದೆ. ಕೊಪ್ಪಳ ನಗರದಲ್ಲಿರುವಂತಹ ಸುಪ್ರಸಿದ್ಧ ಗವಿಮಠ. ಈ ಒಂದು ರಥೋತ್ಸವ ದಕ್ಷಿಣ ಭಾರತದ ಕುಂಭಮೇಳ ಅಂತ ಖ್ಯಾತಿಯನ್ನ ಪಡೆದಿದೆ. ಈ ಒಂದು ಗವಿಮಠದ ಜಾತ್ರೆ ದಕ್ಷಿಣ ಭಾರತದ ಕುಂಭಮೇಳ ಅಂತ ಖ್ಯಾತಿಯನ್ನ ಪಡೆದಿದೆ. ಇಂದು ಸಂಜೆ 5:30ಕ್ಕೆ ಮಹಾರಥೋತ್ಸವ ನಡೆಯಲಿದೆ. ರಥೋತ್ಸವದಲ್ಲಿ ಅಪಾರ ಜನಸ್ತೋಮ ಭಾಗಿಯಾಗಲಿದ್ದಾರೆ. ಅಪಾರ ಜನಸ್ತೋಮ. ದಕ್ಷಿಣ ಭಾರತದ ಕುಂಭಮೇಳ ಅಂತ ಖ್ಯಾತಿಯನ್ನ ಪಡೆದಿರೋದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇಂದಿನಿಂದ ಆರಂಭಗೊಂಡಿದೆ. ಕೊಪ್ಪಳದ 3 ದಿನಗಳ ಕಾಲ ಈ ಅಜ್ಜಯ್ಯನ ಜಾತ್ರೆ ನಡೆಯುತ್ತೆ. ಅಜ್ಜಯ್ಯನ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಕಾಯ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಸಾವಿರಾರು ಭಕ್ತರು ಜಮಾವಣೆಗೊಂಡಿದ್ದು, ಕೊಪ್ಪಳದಲ್ಲಿ ಈ ಬಾರಿ ಗವಿಸಿದ್ದೇಶ್ವರ ಜಾತ್ರಾ ರಥೋತ್ಸವಕ್ಕೆ ಧಾರವಾಡದ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕ ಪಂಡಿತ್ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಚಾಲನೆಯನ್ನ ನೀಡಿದ್ರು. ಕೊಪ್ಪಳ ಬಳಿಕ ಕೈಲಾಸ ಮಂಟಪದಲ್ಲಿ ಜಾತ್ರಾ ಮಹೋತ್ಸವ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಭಾಗಿಯಾಗಲಿದ್ದಾರೆ. ಜೊತೆಗೆ ಕೊಪ್ಪಳದ ವಿಜಯಪುರ, ಹುಬ್ಬಳ್ಳಿ, ಷಣ್ಮುಖಾರೂಢ ಮಠದ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಗಳು ಉಪಸ್ಥಿತಿ ಇರಲಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಿಶೇಷತೆಗೆ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಾಕ್ಷಿಯಾಗುತ್ತಿದೆ. ಈ ಬಾರಿಯ ವಿಶೇಷ ಎನ್ನುವಂತಿದೆ 3 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವ. ಬರುವ ಭಕ್ತಾದಿಗಳಿಗೆ ಆವರಣದಲ್ಲೇ 200ಕ್ಕೂ ಹೆಚ್ಚು ಬಾಣಸಿಗರು ಪ್ರಸಾದವನ್ನ ತಯಾರು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಗವಿಸಿದ್ದೇಶ್ವರನಿಗಾಗಿ ಈ ವರ್ಷವೂ ಮಹಾಪ್ರಸಾದದ ವ್ಯವಸ್ಥೆ ಆಗಿದ್ದು, 200ರಿಂದ 300 ಕ್ವಿಂಟಲ್ ಲೆಕ್ಕದಲ್ಲಿ ಮಾದಲಿ ಮತ್ತೆ 50 ಕ್ವಿಂಟಲ್ ಶೇಂಗಾ ಹೋಳಿಗೆ, ಉಪ್ಪಿನಕಾಯಿ, ಸಜ್ಜೆ, ರಾಗಿ, ಜೋಳದ ರೊಟ್ಟಿಯನ್ನ ಭಕ್ತರು ಅರ್ಪಿಸಿದ್ದಾರೆ. ಇನ್ನು ಭಕ್ತರಿಗಾಗಿ 450 ಕ್ವಿಂಟಲ್ ಜಿಲೇಬಿ ಹಾಗೂ ರಥೋತ್ಸವದ 3ನೇ ದಿನ ಪ್ರತಿ ಬಾರಿಯಂತೆ 5 ಲಕ್ಷ ಮಿರ್ಚಿ ಬಜ್ಜಿಯನ್ನ ತಯಾರಿಸುವ ಸಿದ್ಧತೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅಲ್ಲದೆ ಭಕ್ತರಿಗೆ ಆಗಮಿಸುವವರಿಗೆ ವಸತಿ, ಶೌಚಾಲಯ ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿದೆ. ದೇವ್ರ ನಮಸ್ಕಾರ. ಸ್ವಲ್ಪ ಹೋಗ್ಬಿಡ್ರಿ, ನಿಂದ್ರ ಸ್ವಲ್ಪ ಇಲ್ಲಿ ಬದಲಾಗ್ಬಿಡುತ್ತೆ. ಅಲ್ಲ ಬರ್ತಾರೆ ಮುಂದೆ. 3 ದಿನಗಳ ಕಾಲ ಅಜ್ಜಯ್ಯನ ಜಾತ್ರೆ ನಡೆಯಲಿದೆ. ಇಂದು ಸಂಜೆ ಗವಿಸಿದ್ದೇಶ್ವರ ಮಹಾರಥೋತ್ಸವ ನಡೆಯಲಿದ್ದು, ಕೊಪ್ಪಳದಲ್ಲಿ ಸುಪ್ರಸಿದ್ಧ ಗವಿಮಠ ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಖ್ಯಾತಿಯನ್ನ ಪಡೆದಿದೆ. ಗವಿಮಠ ಜಾತ್ರೆ ಇಂದು ಸಂಜೆ 5:30ಕ್ಕೆ ನಡೆಯಲಿದೆ. ಮಹಾರಥೋತ್ಸವಕ್ಕೆ
ಸಾಕಷ್ಟು ಜನ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ನ್ಯೂಸ್ ಡೆಸ್ಕ್ ನಿಂದ ರಚನಾ ಅಪ್ಡೇಟ್ ನೀಡಿ ಇದ್ರ ಬಗ್ಗೆ. ಈಗಾಗಲೇ ನೀವು ಹೇಳ್ತಾ ಇದ್ರಿ, ದಕ್ಷಿಣ ಭಾರತದ ಕುಂಭಮೇಳ ಖ್ಯಾತಿಯ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇಂದಿನಿಂದ ಆರಂಭವಾಗ್ತಾ ಇದೆ. 3 ದಿನಗಳ ಕಾಲ ಈ ಅಜ್ಜನ ಜಾತ್ರೆ ನಡೆಯಲಿರುವಂತದ್ದು. ಜೊತೆಗೆ ಈ ಅಜ್ಜನ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಿಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಬರ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗಾಗ್ಲೇ ನಿನ್ನೆ ರಾತ್ರಿಯಿಂದಲೂ ಕೂಡ ಸಾವಿರಾರು ಭಕ್ತರು ಜಾತ್ರೆಗಾಗಿ ಆಗಮಿಸಿರುವಂತದ್ದು. ದೇವರ ಅಂದ್ರೆ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ಸಂಜೆಯ ವೇಳೆಗೆ 3 ಪಟ್ಟು ಭಕ್ತರು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಜೊತೆಗೆ ಈ ಬಾರಿ ಗವಿಸಿದ್ದೇಶ್ವರ ಜಾತ್ರಾ ಮಹಾರಥೋತ್ಸವಕ್ಕೆ ಧಾರವಾಡದ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕ ಪಂಡಿತ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಚಾಲನೆಯನ್ನ ಕೊಡುವಂತದ್ದು ಒಂದು ಕಡೆ ವಿಶೇಷ ಅಂತ ಹೇಳ್ಬೋದು. ಬಳಿಕ ಕೈಲಾಸ ಮಂಟಪದಲ್ಲಿ ಜಾತ್ರಾ ಮಹೋತ್ಸವ ಉದ್ಘಾಟನೆ ಸಮಾರಂಭ ನಡೆಯಲಿದೆ. ನಂತರ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ವಿಜಯಪುರದ ಹುಬ್ಬಳ್ಳಿ ಷಣ್ಮುಖರೂಢ ಮಠದ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿರುವಂತದ್ದು. ಅಂದ್ರೆ ಏನು ಜಾತ್ರೆಗೆ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಸಂಜೆ ಚಾಲನೆ ಸಿಗುತ್ತೆ. ಕೊಪ್ಪಳದ ಆರಾಧ್ಯ ದೈವ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ವಿಶೇಷತೆಗೆ ಗವಿಸಿದ್ದೇಶ್ವರರ ಜಾತ್ರಾ ಮಹಾರಥೋತ್ಸವ ಸಾಕ್ಷಿ ಆಗ್ತಾ ಇದೆ. ಈ ಬಾರಿಯ ವಿಶೇಷ ಎನ್ನುವಂತೆ 3 ದಿನಗಳ ಕಾಲ ನಡೆಯುವಂತಹ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತರಿಗಾಗಿ ಮಠದ ಆವರಣದಲ್ಲಿ 200ಕ್ಕೂ ಹೆಚ್ಚು ಬಾಣಸಿಗರು ಪ್ರಸಾದವನ್ನ ತಯಾರಿಸುತ್ತಿದ್ದಾರೆ. ಇದು ಈ ಬಾರಿಯ ಜಾತ್ರಾ ಮಹೋತ್ಸವಕ್ಕೆ ಒಂದು ವಿಶೇಷ ಅಂತ ಹೇಳಿದ್ರೆ ತಪ್ಪಿಲ್ಲ. ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಪ್ರಸಾದದ ವ್ಯವಸ್ಥೆ ಆಗಿದೆ. 200ರಿಂದ 300 ಕ್ವಿಂಟಾಲ್ ಮಾದಲಿ, 50 ಕ್ವಿಂಟಾಲ್ ಶೇಂಗಾ ಹೋಳಿಗೆ, ಉಪ್ಪಿನಕಾಯಿ, ಸಜ್ಜೆ, ರಾಗಿ, ಜೋಳದ ರೊಟ್ಟಿಯನ್ನ ಭಕ್ತರು ಈ ಬಾರಿ ಅರ್ಪಿಸಿರುವಂತದ್ದು. ಇನ್ನು ಭಕ್ತರಿಗಾಗಿ 450 ಕ್ವಿಂಟಾಲ್ ಜಿಲೇಬಿ ಹಾಗೂ ರಥೋತ್ಸವದ ಮಾರನೇ ದಿನ ಪ್ರತಿ ಬಾರಿಯಂತೆ 5 ಲಕ್ಷ ಮಿರ್ಚಿ ಬಜ್ಜಿಯನ್ನ ತಯಾರಿಸುವ ಸಿದ್ಧತೆ ಕೂಡ ಈಗಾಗಲೇ ನಡೀತಾ ಇದೆ. ಜೊತೆಗೆ ಭಕ್ತರಿಗಾಗಿ ವಸತಿ, ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲವನ್ನ ಕೂಡ ಉತ್ತಮವಾಗಿ ಮಾಡಿರುವಂತದ್ದು. ಇನ್ನೇನು ಈ ಜಾತ್ರೆಯನ್ನ ಕಣ್ತುಂಬಿಕೊಳ್ಳಿಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಗಂಗಾ, ಧನ್ಯವಾದಗಳು ರಚನಾ ತಮ್ಮೆಲ್ಲ ಮಾಹಿತಿಗಾಗಿ. ಕೊಪ್ಪಳದಲ್ಲಿ 3 ದಿನಗಳ ಕಾಲ ಅಜ್ಜಯ್ಯನ ಜಾತ್ರೆ ನಡೆಯಲಿದೆ. ಇಂದು ಸಂಜೆ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಚಾಲನೆ ಸಿಗಲಿದೆ. ಕೊಪ್ಪಳ ನಗರದಲ್ಲಿರುವಂತಹ ಸುಪ್ರಸಿದ್ಧ ಗವಿಮಠ ದಕ್ಷಿಣ ಭಾರತದ ಕುಂಭಮೇಳ ಅಂತ ಖ್ಯಾತಿಯನ್ನ ಪಡೆದಿರುವಂತದ್ದು. ಇಂದು ಸಂಜೆ 5:30ಕ್ಕೆ ಈ ಮಹಾರಥೋತ್ಸವ ನಡೆಯಲಿದ್ದು ರಥೋತ್ಸವದಲ್ಲಿ ಅಪಾರ ಜನಸ್ತೋಮ ಭಾಗಿಯಾಗಲಿದ್ದಾರೆ. ದೀಡ್ ನಮಸ್ಕಾರ. ಬರ್ತಾ ಅಣ್ಣ ಲಾಸ್ಟ್ ಇಲ್ಲಿ ಲಾಸ್ಟ್ ಮಾಡ ಸ್ವಲ್ಪ ಹೋಗ್ಬಿಡ್ರಿ, ನಿಂದ್ರ ಬರ್ತಾರೆ. ಸ್ವಲ್ಪ ಇಲ್ಲಿ ಗದ್ದಲ ಅಲ್ಲ ಬರ್ತಾರೆ ಮುಂದೆ. ಅಣ್ಣ ಬರೋಣ ಅಮ್ಮ ಬರ್ರಮ್ಮ ಬರ್ರಿ ಹೆಂಗಾರ ಬರ್ರಮ್ಮ ಈಗ ಮುಂದೆ ಮುನ್ನಡ್ರಿ ಬಾಯ್ ಅಪ್ಪಿ ಮುಂದೆ ಬನ್ನಿ ಬರ್ರಿ ಸರಿ ರೀ
ಹಾಂ ದೀಡ್ ನಮಸ್ಕಾರ. ಬರ್ತಾ ಇದೆಯಲ್ಲ ಅಣ್ಣ 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 ಲಾಸ್ಟ್ ಇಲ್ಲಿ ಲಾಸ್ಟ್ ಮಾಡ ಇಲ್ಲಿ ಲಾಸ್ಟ್ ಅಣ್ಣ ಅಣ್ಣ ಅಣ್ಣ